ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ಬಹು ಆಯ್ಕೆ ಪ್ರಶ್ನೆ ಆಧಾರಿತವಾದ ಮಾದರಿ ಪ್ರಶ್ನೆ ಪತ್ರಿಕೆ 5ರ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ 1. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು? ಎ. ಲಾರ್ಡ್ ವೆಲ್ಲೆಸ್ಲಿ, ಬಿ. ಲಾರ್ಡ್ ಡಾಲ್ಹೌಸಿ, ಸಿ. ರಾಬರ್ಟ್ ಕ್ಲೈವ್, ಡಿ. ಸರ್ ಐರ್ಕೂಟ್. ಸರಿಯಾದ ಉತ್ತರ ಸಿ. ರಾಬರ್ಟ್ ಕ್ಲೈವ್. ಪ್ರಶ್ನೆ 2. ಮುಲ್ತಾನ್ದಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸಿದವರು? ಎ. ರಣಜಿತ್ ಸಿಂಗ್, ಬಿ. ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ, ಸಿ. ಮೂಲರಾಜ್, ಡಿ. ದುಲೀಪ್ ಸಿಂಗ್. ಸರಿಯಾದ ಉತ್ತರ ಸಿ. ಮೂಲರಾಜ್. ಪ್ರಶ್ನೆ 3. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವರು? ಎ. ವಾರನ್ ಹೇಸ್ಟಿಂಗ್ಸ್, ಬಿ. ಲಾರ್ಡ್ ಕಾರ್ನ್ವಾಲಿಸ್, ಸಿ. ಲಾರ್ಡ್ ಕ್ಯಾನಿಂಗ್, ಡಿ. ಲಾರ್ಡ್ ವಿಲಿಯಂ ಬೆಂಟಿಂಗ್. ಸರಿಯಾದ ಉತ್ತರ ಬಿ. ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 4. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮೂಲ ಕಾರಣ? ಎ. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು, ಬಿ. ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ, ಸಿ. ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ತಿರಸ್ಕರಿಸಿದ್ದು, ಡಿ. ಹೈದರಾಲಿಯ ಬೆಳವಣಿಗೆ. ಸರಿಯಾದ ಉತ್ತರ ಎ. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು. ಪ್ರಶ್ನೆ 5. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ? ಎ. ಖಾನಾಪುರ, ಬಿ. ನಂದಗಡ, ಸಿ. ಸಂಪಗಾವಿ, ಡಿ. ಸಂಗೊಳ್ಳಿ. ಸರಿಯಾದ ಉತ್ತರ ಬಿ. ನಂದಗಡ. ಪ್ರಶ್ನೆ 6. ವೇದಗಳಿಗೆ ಹಿಂದಿರುಗಿ ಇದು ಯಾರ ಘೋಷಣೆ? ಎ. ಸ್ವಾಮಿ ವಿವೇಕಾನಂದರು, ಬಿ. ಸ್ವಾಮಿ ದಯಾನಂದ ಸರಸ್ವತಿ, ಸಿ. ನಾರಾಯಣಗುರು, ಡಿ. ಜ್ಯೋತಿಬಾ ಫುಲೆ. ಸರಿಯಾದ ಉತ್ತರ ಬಿ. ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 7. 1857ರಲ್ಲಿ ಕಾನ್ಪುರದಲ್ಲಿ ದಂಗೆಯ ನೇತೃತ್ವ ವಹಿಸಿದವರು? ಎ. ರಾಣಿ ಲಕ್ಷ್ಮೀಬಾಯಿ, ಬಿ. ತಾತ್ಯಾ ಟೋಪೆ, ಸಿ. ನಾನಾ ಸಾಹೇಬ್, ಡಿ. ಬೇಗಂ ಹಜರತ್ ಮಹಲ್. ಸರಿಯಾದ ಉತ್ತರ ಸಿ. ನಾನಾ ಸಾಹೇಬ್. ಪ್ರಶ್ನೆ 8. ಬ್ರಿಟಿಷರು ಇನಾಮ್ ಆಯೋಗವನ್ನು ನೇಮಿಸಿದ ಉದ್ದೇಶ? ಎ. ಕಂದಾಯ ವಸೂಲಿ ಮಾಡಲು, ಬಿ. ರೈತರ ಪ್ರತಿಭಟನೆ ಅಡಗಿಸಲು, ಸಿ. ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲು, ಡಿ. ದುಬಾರಿ ಸುಂಕವನ್ನು ವಿಧಿಸಲು. ಸರಿಯಾದ ಉತ್ತರ ಸಿ. ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲು. ಪ್ರಶ್ನೆ 9. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಉದ್ದೇಶ? ಎ. ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿ ಬೆಳೆಸುವುದು, ಬಿ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದು, ಸಿ. ಸಾಮಾಜಿಕ ಸಮಾನತೆಯನ್ನು ತರುವುದು, ಡಿ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು. ಸರಿಯಾದ ಉತ್ತರ ಎ. ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿ ಬೆಳೆಸುವುದು. ಪ್ರಶ್ನೆ 10. ಇವರು ಮಂದಗಾಮಿ ನಾಯಕರಲ್ಲ? ಎ. ಡಬ್ಲ್ಯೂ.ಸಿ. ಬ್ಯಾನರ್ಜಿ, ಬಿ. ಎಂ. ಜಿ. ರಾನಡೆ, ಸಿ. ದಾದಾಬಾಯಿ ನವರೋಜಿ, ಡಿ. ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ಡಿ. ಲಾಲಾ ಲಜಪತ್ ರಾಯ್. ಪ್ರಶ್ನೆ 11. ಮಹದ್ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಯನ್ನು ರೂಪಿಸಿದವರು? ಎ. ಜವಾಹರ್ಲಾಲ್ ನೆಹರು, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್, ಡಿ. ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಸಿ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್. ಪ್ರಶ್ನೆ 12. ಕ್ವಿಟ್ ಇಂಡಿಯಾ ಚಳುವಳಿ ನಡೆದದ್ದು? ಎ. 1945, ಬಿ. 1942, ಸಿ. 1920, ಡಿ. 1930. ಸರಿಯಾದ ಉತ್ತರ ಬಿ. 1942. ಪ್ರಶ್ನೆ 13. ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲು ಕಾರಣ? ಎ. ಅವರ ಉಕ್ಕಿನ ಪ್ರತಿಮೆ ನಿರ್ಮಿಸಿರುವುದರಿಂದ, ಬಿ. ಅವರ ನಿರ್ಧಾರಗಳು ಉಕ್ಕಿನಂತೆ ಇದ್ದವು, ಸಿ. ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿದ್ದರಿಂದ, ಡಿ. ಅವರು ಗೃಹಮಂತ್ರಿಯಾಗಿದ್ದರಿಂದ. ಸರಿಯಾದ ಉತ್ತರ ಸಿ. ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿದ್ದರಿಂದ. ಪ್ರಶ್ನೆ 14. ಪ್ರಥಮ ಮಹಿಳಾ ಮುಖ್ಯಮಂತ್ರಿ? ಎ. ಪ್ರತಿಭಾ ಸಿಂಗ್ ಪಾಟೀಲ್,
ಬಿ ಇಂದಿರಾ ಗಾಂಧಿ, ಸಿ ಸರೋಜಿನಿ ನಾಯ್ಡು, ಡಿ ಸುಚೇತಾ ಕೃಪಲಾನಿ. ಸರಿಯಾದ ಉತ್ತರ ಡಿ ಸುಚೇತಾ ಕೃಪಲಾನಿ. ಪ್ರಶ್ನೆ 15. ವಿಶ್ವದ ಯಾವುದೇ ಬಣಕ್ಕೂ ಸೇರದೆ ಇರುವ ನೀತಿಯನ್ನು ಹೀಗೆನ್ನುವರು? ಎ ಅಲಿಪ್ತ ನೀತಿ, ಬಿ ವರ್ಣಭೇದ ನೀತಿ, ಸಿ ಗುಲಾಮಗಿರಿ, ಡಿ ಜಾತಿ ಪದ್ಧತಿ. ಸರಿಯಾದ ಉತ್ತರ ಎ ಅಲಿಪ್ತ ನೀತಿ. ಪ್ರಶ್ನೆ 16. 1962ರಲ್ಲಿ ಡ್ಯಾಶ್ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿತು? ಎ ಪಾಕಿಸ್ತಾನ, ಬಿ ಚೀನಾ, ಸಿ ನೇಪಾಳ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಬಿ ಚೀನಾ. ಪ್ರಶ್ನೆ 17. ದ್ವಿತೀಯ ಜಾಗತಿಕ ಯುದ್ಧದ ನಂತರ ಜಗತ್ತು ಎದುರಿಸುತ್ತಿರುವ ಸಮಸ್ಯೆ? ಎ ಶಸ್ತ್ರಾಸ್ತ್ರಗಳ ಪೈಪೋಟಿ, ಬಿ ಆರ್ಥಿಕ ಅಸಮಾನತೆ, ಸಿ ಮಾನವ ಹಕ್ಕುಗಳ ನಿರಾಕರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ 18. ಜಾಗತಿಕ ಸಂಸತ್ತು ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ? ಎ ಭದ್ರತಾ ಸಮಿತಿ, ಬಿ ದತ್ತಿ ಸಮಿತಿ, ಸಿ ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ಡಿ ಸಾಮಾನ್ಯ ಸಭೆ. ಸರಿಯಾದ ಉತ್ತರ ಡಿ ಸಾಮಾನ್ಯ ಸಭೆ. ಪ್ರಶ್ನೆ 19. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಹೀಗೆಂದು ಮಾರ್ಪಾಡುಗೊಳಿಸಲಾಗಿದೆ? ಎ ಅಸ್ಪೃಶ್ಯತಾ ಅಪರಾಧಗಳ ನಿಷೇಧ ಕಾಯ್ದೆ, ಬಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ, ಸಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಡಿ ಅಸ್ಪೃಶ್ಯತಾ ಹಕ್ಕುಗಳ ರಕ್ಷಣಾ ಕಾಯ್ದೆ. ಸರಿಯಾದ ಉತ್ತರ ಸಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಪ್ರಶ್ನೆ 20. ಶ್ರಮ ವಿಭಜನೆ ಕುರಿತು ಪ್ಲೇಟೋ ರಚಿಸಿದ ಗ್ರಂಥ? ಎ ದಾಸ್ ಕ್ಯಾಪಿಟಲ್, ಬಿ ಫುಟ್ಲೂಸರ್ಸ್, ಸಿ ದಿ ರಿಪಬ್ಲಿಕ್, ಡಿ ಪಾಲಿಟಿಕ್ಸ್. ಸರಿಯಾದ ಉತ್ತರ ಸಿ ದಿ ರಿಪಬ್ಲಿಕ್. ಪ್ರಶ್ನೆ 21. ಚಿಪ್ಕೋ ಚಳುವಳಿ ನಡೆದದ್ದು? ಎ ಕರ್ನಾಟಕದಲ್ಲಿ, ಬಿ ಉತ್ತರ ಪ್ರದೇಶದಲ್ಲಿ, ಸಿ ಗುಜರಾತಿನಲ್ಲಿ, ಡಿ ಕೇರಳದಲ್ಲಿ. ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶದಲ್ಲಿ. ಪ್ರಶ್ನೆ 22. ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣ? ಎ ಮಗಳ ಮದುವೆ ಖರ್ಚು, ಬಿ ವರದಕ್ಷಿಣೆ, ಸಿ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 23. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳ? ಎ ಅಣೈಮುಡಿ, ಬಿ ನೀಲಗಿರಿ, ಸಿ ಮುಳ್ಳಯ್ಯನಗಿರಿ, ಡಿ ಕನ್ಯಾಕುಮಾರಿ. ಸರಿಯಾದ ಉತ್ತರ ಬಿ ನೀಲಗಿರಿ. ಪ್ರಶ್ನೆ 24. ಪರಿಸರಣ ಮಳೆಯನ್ನು ಉತ್ತರ ಪ್ರದೇಶದಲ್ಲಿ ಹೀಗೆನ್ನುವರು? ಎ ಕಾಲಬೈಸಾಖಿ, ಬಿ ಮಾವಿನ ಹುಯ್ಲು, ಸಿ ಕಾಫಿಯ ಹೂಮಳೆ, ಡಿ ಆಂಧಿಸ್. ಸರಿಯಾದ ಉತ್ತರ ಡಿ ಆಂಧಿಸ್. ಪ್ರಶ್ನೆ 25. ಕೆಂಪು ಮಣ್ಣು ವಿಶಾಲವಾದ ಪ್ರದೇಶದಲ್ಲಿ ಹಂಚಿಕೆಯಾಗಿರುವ ರಾಜ್ಯ? ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ತಮಿಳುನಾಡು, ಡಿ ಬಿಹಾರ. ಸರಿಯಾದ ಉತ್ತರ ಸಿ ತಮಿಳುನಾಡು. ಪ್ರಶ್ನೆ 26. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂತಲೂ ಕರೆಯುವರು, ಏಕೆಂದರೆ? ಎ ಅತಿ ಹೆಚ್ಚು ಮಳೆ ಬೀಳುವುದರಿಂದ, ಬಿ ಸದಾ ಹಸಿರಾಗಿರುವುದರಿಂದ, ಸಿ ಯಾವುದೇ ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲವಾದ್ದರಿಂದ, ಡಿ ಬೇಸಿಗೆಯ ಆರಂಭದಲ್ಲಿ ಎಲೆಗಳನ್ನು ಉದುರಿಸುವುದರಿಂದ. ಸರಿಯಾದ ಉತ್ತರ ಡಿ ಬೇಸಿಗೆಯ ಆರಂಭದಲ್ಲಿ ಎಲೆಗಳನ್ನು ಉದುರಿಸುವುದರಿಂದ. ಪ್ರಶ್ನೆ 27. ಹಿರಾಕುಡ್ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ? ಎ ಮಹಾನದಿ, ಬಿ ದಾಮೋದರ ನದಿ, ಸಿ ಕೋಸಿ ನದಿ, ಡಿ ಸಟ್ಲೆಜ್ ನದಿ. ಸರಿಯಾದ ಉತ್ತರ ಎ ಮಹಾನದಿ. ಪ್ರಶ್ನೆ 28. ಹಿಂಗಾರು ಬೆಳೆ ಋತುವಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆ? ಎ ಭತ್ತ, ಬಿ ರಾಗಿ, ಸಿ ಜೋಳ, ಡಿ ಗೋಧಿ. ಸರಿಯಾದ ಉತ್ತರ ಡಿ ಗೋಧಿ. ಪ್ರಶ್ನೆ 29. ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ
ನಿರ್ಮಿಸಿರುವ ಬಂದರು? ಎ. ನವಶೇವಾ, ಬಿ. ಎನ್ನೋರ್, ಸಿ. ತುತಕುಡಿ, ಡಿ. ಹಾಲ್ಡಿಯಾ. ಸರಿಯಾದ ಉತ್ತರ ಬಿ. ಎನ್ನೋರ್. ಪ್ರಶ್ನೆ 30. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೀಗೆಂದು ಹೆಸರು ಕೊಡಲಾಗಿದೆ. ಎ. ಕಂಠೀರವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಿ. ಡಾಕ್ಟರ್ ರಾಜ್ಕುಮಾರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಿ. ವಿಶ್ವೇಶ್ವರಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರಿಯಾದ ಉತ್ತರ ಬಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಪ್ರಶ್ನೆ 31. ಭಾರತದಲ್ಲಿ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆ ಪ್ರಾರಂಭವಾದದ್ದು? ಎ. ಪಶ್ಚಿಮ ಬಂಗಾಳದ ಜಯಕಾಯ್, ಬಿ. ಪಶ್ಚಿಮ ಬಂಗಾಳದ ಸೆರಾಂಪುರ, ಸಿ. ಪಶ್ಚಿಮ ಬಂಗಾಳದ ಕುಲ್ಟಿ, ಡಿ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ. ಸರಿಯಾದ ಉತ್ತರ ಎ. ಪಶ್ಚಿಮ ಬಂಗಾಳದ ಜಯಕಾಯ್. ಪ್ರಶ್ನೆ 32. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ನಗರ? ಎ. ಬೆಂಗಳೂರು, ಬಿ. ಹೈದರಾಬಾದ್, ಸಿ. ಮುಂಬೈ, ಡಿ. ದೆಹಲಿ. ಸರಿಯಾದ ಉತ್ತರ ಎ. ಬೆಂಗಳೂರು. ಪ್ರಶ್ನೆ 33. ಬೆಟ್ಟ ಅಥವಾ ಪರ್ವತಗಳ ಕಡಿದಾದ ಇಳಿಜಾರಿನಲ್ಲಿ ಕೆಳಗೆ ಚಲಿಸುವ ಭೂರಾಶಿಗಳಿಗೆ ಹೀಗೆನ್ನುವರು? ಎ. ಸಮುದ್ರ ತೀರದ ಸವೆತ, ಬಿ. ಭೂಕಂಪ, ಸಿ. ಪ್ರವಾಹ, ಡಿ. ಭೂಕುಸಿತ. ಸರಿಯಾದ ಉತ್ತರ ಡಿ. ಭೂಕುಸಿತ. ಪ್ರಶ್ನೆ 34. 2014ರಲ್ಲಿ ಭಾರತವು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಡ್ಯಾಶ್ ಸ್ಥಾನ ಹೊಂದಿತ್ತು? ಎ. 134ನೆಯ, ಬಿ. 135ನೆಯ, ಸಿ. 136ನೆಯ, ಡಿ. 132ನೆಯ. ಸರಿಯಾದ ಉತ್ತರ ಬಿ. 135ನೆಯ. ಪ್ರಶ್ನೆ 35. ಮಾನವನ ಸಾಮರ್ಥ್ಯಗಳನ್ನು ವಿಸ್ತರಿಸುವ ಪ್ರಕ್ರಿಯೆಯೇ ಮಾನವ ಅಭಿವೃದ್ಧಿಯಾಗಿದೆ ಎಂದವರು? ಎ. ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್, ಬಿ. ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್, ಸಿ. ಅಮರ್ತ್ಯ ಸೇನ್, ಡಿ. ಅರಿಸ್ಟಾಟಲ್. ಸರಿಯಾದ ಉತ್ತರ ಸಿ. ಅಮರ್ತ್ಯ ಸೇನ್. ಪ್ರಶ್ನೆ 36. ಗ್ರಾಮ ಸಭೆ ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆ ಸಭೆ ನಡೆಸಬೇಕಾಗಿರುತ್ತದೆ? ಎ. 3, ಬಿ. 6, ಸಿ. 9, ಡಿ. 1. ಸರಿಯಾದ ಉತ್ತರ ಬಿ. 6. ಪ್ರಶ್ನೆ 37. ಇದು ಬ್ಯಾಂಕುಗಳ ಗುಣಲಕ್ಷಣವಲ್ಲ? ಎ. ವ್ಯಾಪಾರ ವಹಿವಾಟು, ಬಿ. ಸಾಲಗಳನ್ನು ಕೊಡುವುದು, ಸಿ. ಲಾಭ ಮತ್ತು ಸೇವಾ ಭಾವನೆ, ಡಿ. ಸಂಬಂಧ ಕಲ್ಪಿಸುವ ಕೊಂಡಿ. ಸರಿಯಾದ ಉತ್ತರ ಎ. ವ್ಯಾಪಾರ ವಹಿವಾಟು. ಪ್ರಶ್ನೆ 38. ಬ್ಯಾಂಕ್ ಎಂಬ ಪದದ ಅರ್ಥ? ಎ. ವ್ಯಾಪಾರ, ಬಿ. ಬ್ಯಾಂಕಿಂಗ್, ಸಿ. ಬೆಂಚು, ಡಿ. ಹೆಸರು. ಸರಿಯಾದ ಉತ್ತರ ಸಿ. ಬೆಂಚು. ಪ್ರಶ್ನೆ 39. ಪರಿಹಾರ ಮೊತ್ತ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಮೌಲ್ಯದಿಂದ ಕೂಡಿದ್ದರೆ ಅಂತಹ ದೂರುಗಳನ್ನು ಡ್ಯಾಶ್ ಆಯೋಗಕ್ಕೆ ಸಲ್ಲಿಸಬೇಕು? ಎ. ಜಿಲ್ಲಾ ವೇದಿಕೆ, ಬಿ. ರಾಜ್ಯ ಆಯೋಗ, ಸಿ. ರಾಷ್ಟ್ರೀಯ ಆಯೋಗ, ಡಿ. ಅಂತಾರಾಷ್ಟ್ರೀಯ ಆಯೋಗ. ಸರಿಯಾದ ಉತ್ತರ ಸಿ. ರಾಷ್ಟ್ರೀಯ ಆಯೋಗ. ಪ್ರಶ್ನೆ 40. ಜಿಲ್ಲಾ ಗ್ರಾಹಕರ ಸಂರಕ್ಷಣಾ ಮಂಡಳಿಯ ಅಧ್ಯಕ್ಷರು? ಎ. ಜಿಲ್ಲಾಧಿಕಾರಿಗಳು, ಬಿ. ಜಿಲ್ಲಾ ನ್ಯಾಯಾಧೀಶರು, ಸಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಡಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಸರಿಯಾದ ಉತ್ತರ ಎ. ಜಿಲ್ಲಾಧಿಕಾರಿಗಳು. ಪರೀಕ್ಷೆ ಬರೆಯಲಿರುವ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಧನ್ಯವಾದಗಳು.